ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಿನ್ನೂರು ಗ್ರಾಮದ ಸರ್ಕಲ್ನಲ್ಲಿ ಒಕ್ಕಲಿಗ ಸಮುದಾಯದ ಯುವಕರಿಂದ 513ನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ನಡೆಯಿತು. ನಾಡಪ್ರಭು ಕೆಂಪೇಗೌಡರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ ನಂತರ ಪಟಾಕಿಯನ್ನ ಸಿಡಿಸಿದ ನಂತರ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು. ಯುವ ಪಡೆ ನಾಡಪ್ರಭು ಕೆಂಪೇಗೌಡರವರಿಗೆ ಜೈಕಾರವನ್ನ ಕೂಗಿ 513ನೇ ಜಯಂತ್ಯೋತ್ಸವವನ್ನ ಅದ್ದೂರಿಯಾಗಿ ದಿನ್ನೂರು ಗ್ರಾಮದ ಒಕ್ಕಲಿಗ ಸಮುದಾಯದ ಮುಖಂಡರಾದ ದೇವರಾಜು ಮತ್ತು ಸುನಿಲ್ನವರ ನೇತೃತ್ವದಲ್ಲಿ ಆಚರಿಸಿದ್ರು. ಈ ಕಾರ್ಯಕ್ರಮಕ್ಕೆ ನಾಡಪ್ರಭು ಕೆಂಪೇಗೌಡರವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಿದ ನಂತರ ಗ್ರಾಮದ ಸಮುದಾಯದ ಮುಖಂಡ ಸುರೇಶ್ ಮಾತನಾಡಿದರು. ಈ ಸಮಯದಲ್ಲಿ ದಿನ್ನೂರು ಗ್ರಾಮದ ದೇವರಾಜು, ಸುರೇಶ್, ವಿಜಯಕುಮಾರ್ ಇನ್ನು ಅನೇಕ ಒಕ್ಕಲಿಗ ಸಮುದಾಯದ ಯುವಕರು, ಗ್ರಾಮಸ್ಥರು ಹಾಜರಿದ್ದರು. ಕಾರ್ಯಕ್ರಮಕ್ಕೆ ನಾಡಪ್ರಭು ಕೆಂಪೇಗೌಡರವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಿದ ನಂತರ ಗ್ರಾಮದ ಸಮುದಾಯದ ಮುಖಂಡ ಸುರೇಶ್ ಮಾತನಾಡಿದರು. ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಲ್ಲಿ ಅನೇಕ ಬೀದಿಗಳು, ಸಿಗಳ್ರ ಬೀದಿ, ಹರಳೆಪೇಟೆ, ಅಕ್ಕಿಪೇಟೆ ಇದೆಲ್ಲ ಮಾಡಿದಂಥವ್ರು ಕೆಂಪೇಗೌಡರು. ಬರೀ ಒಂದು ಜಾತಿಗೆ ಅಷ್ಟೇ ಕೆಂಪೇಗೌಡರು ಸೀಮಿತವಾಗಿರಲಿಲ್ಲ, ಅನೇಕ ಜಾತಿಗಳಿಗೆ ನೆಲೆ ಕೊಟ್ಟಂಥ ಮಹಾನಾಯಕ ಕೆಂಪೇಗೌಡರು. ಇವತ್ತು ಆ ದಿನ ನಾವೆಲ್ಲ ಕೆಂಪೇಗೌಡರ ಜಯಂತಿ ಪ್ರತಿ ಗ್ರಾಮದಲ್ಲೂ ಹಬ್ಬದ ಥರ ಸಂಭ್ರಮ ಮಾಡಿ ಆಚರಣೆ ಮಾಡ್ತಾ ಇದ್ವಿ. ಇವತ್ತು ಸಹ ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರು, ನಮ್ಮ ಜನಾಂಗದವರೆಲ್ಲ ಸೇರಿ, ಜನಾಂಗದವ್ರು ಅಲ್ಲದೆ ಇತರೆ ಜನಾಂಗದವರೆಲ್ಲ ಸೇರಿ ನಾವು ಒಟ್ಟಿಗೆ ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಅದು ನಾವು ಸುದಿನ ಅಂತ ಹೇಳ್ಬೋದು. ನಮ್ಮ ಹೆಸರು ಸರ್? ಸುರೇಶ್. ಚೆನ್ನಾಗಿ ಮಾತಾಡಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಚಪ್ಪರಕಲ್ಲಿನ ಗೋವಿಂದಪ್ಪ ಕನ್ವೆನ್ಷನ್ ಹಾಲಿನಲ್ಲಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಜಯಂತಿಯನ್ನ ಆಚರಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳಿಗೆ ಕೆಂಪೇಗೌಡರ ಭಾವಚಿತ್ರವನ್ನ ವಿತರಿಸಿ ಶಾಲಾ ಶಿಕ್ಷಕರಿಗೆ ಹಾಗೂ ಸಮಾಜದ ಹಿರಿಯ ಮುಖಂಡರುಗಳಿಗೆ ಅಭಿನಂದಿಸಿದ್ರು. ಪ್ರತಿ ವರ್ಷ ಕೆಂಪೇಗೌಡರ ದಿನಾಚರಣೆ ಅಂಗವಾಗಿ ಶಾಲಾ ಶಿಕ್ಷಕರನ್ನು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನ ಅಭಿನಂದಿಸುವ ಕಾರ್ಯಕ್ರಮ ನಡೆಯುತ್ತಾ ಬಂದಿದ್ದು, ಈ ಬಾರಿ ಕುಂದಣ ಹೋಬಳಿಯ ಎಲ್ಲಾ ಸರ್ಕಾರಿ ಶಾಲೆಗಳಿಗೂ ಕೆಂಪೇಗೌಡರ ಭಾವಚಿತ್ರವನ್ನ ನೀಡಲಾಗುತ್ತಿದೆ. ಮುಂದಿನ ಜಯಂತ್ಯೋತ್ಸವಕ್ಕೆ ಸರ್ಕಾರಿ ಶಾಲೆಗಳಿಗೆ ಅಗತ್ಯ ಇರುವ ಸವಲತ್ತುಗಳನ್ನು ಒದಗಿಸಲಾಗುವುದು ಎಂದು ಸಮಾಜ ಸೇವಕ ಗೋವಿಂದಪ್ಪ ಕನ್ವೆನ್ಷನಲ್ ಹಾಲಿನ ಮಾಲೀಕ ಮಂಜುನಾಥ್ ತಿಳಿಸಿದರು. ಬೆಂಗಳೂರು ನಿರ್ಮಿಸಿದ ಕೆಂಪೇಗೌಡರ ಬಗ್ಗೆ ಶಾಲಾ ಮಕ್ಕಳಿಗೆ ಅವರ ಇತಿಹಾಸ ತಿಳಿಯಲು ಅನುಕೂಲವಾಗುತ್ತದೆ. ಶಿಕ್ಷಣ ಇಲಾಖೆ ಪರವಾಗಿ ದಾನಿಗಳಾದ ಮಂಜಣ್ಣನವರಿಗೆ ಅಭಿನಂದನೆಗಳನ್ನು ಮುಖ್ಯ ಶಿಕ್ಷಕಿ ಸುಧಾ ತಿಳಿಸಿದರು. ಇದೇ ವೇಳೆ ರಾಜಣ್ಣ, ಕೃಷ್ಣಪ್ಪ, ಅಂಜಿನಪ್ಪ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಶಿಕ್ಷಕ, ಶಿಕ್ಷಕಿಯರು ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮುಖ್ಯ ಶಿಕ್ಷಕಿ ಸುಧಾ ಮೇಡಂ ರವರು ಮಾತನಾಡಿದರು. ಮಂಜಣ್ಣವರು ಕೆಂಪೇಗೌಡರ ಜಯಂತಿ ಪರವಾಗಿ ಎಲ್ಲ ಸರ್ಕಾರಿ ಶಾಲೆಗಳಿಗೆ, ಕೊಯ್ರ ಮತ್ತು ಕುಂದಾಣ ಕ್ಲಸ್ಟರ್ ವಿಶ್ವನಾಥಪುರ ಆಯ್ದ ಕೆಲವು ಶಾಲೆಗಳಿಗೆ ಕೆಂಪೇಗೌಡರ ಜಯಂತಿ ಅಂಗವಾಗಿ ಫೋಟೋಸನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಇದು ನಮ್ಮ ಶಿಕ್ಷಣ ಇಲಾಖೆಯಿಂದ ಅವರಿಗೆ ತುಂಬದೇ ಆದ ಅಭಿನಂದನೆಗಳು. ಏಕೆಂದರೆ ಕೆಂಪೇಗೌಡರು ಬೆಂಗಳೂರು ನಗರ ನಿರ್ಮಾತೃ. ಇವತ್ತು ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೂಡ ಅವರ ಹೆಸರೇ ಇದೆ. ಅವರ ಸಾಧನೆಯನ್ನು ನಮ್ಮ ಶಾಲೆಗಳಲ್ಲೂ ಕೂಡ ಮಕ್ಕಳಿಗೆ ನಾವು ತಿಳಿಸೋದಕ್ಕೆ ತುಂಬ ಅನುಕೂಲವಾಗುತ್ತೆ. ಈ ಕಾರ್ಯವನ್ನು ಮಾಡಿರುವಂತಹ ಮಂಜಣ್ಣನವರಿಗೆ ಮತ್ತು ರಾಜಣ್ಣ ಅವರಿಗೆ, ಇನ್ನಿತರ ಎಲ್ಲ ಇಲ್ಲಿನ ಸ್ಥಳೀಯ ದಾನಿಗಳಿಗೆ ನಮ್ಮ ಶಿಕ್ಷಣ ಇಲಾಖೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ.